ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ನಾನಿವತ್ತು ಅರಿಶಿನ ಶಾಸ್ತ್ರದ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಳೆ ಶಾಸ್ತ್ರ ಆದ ನಂತರ ರೆಡಿಯಾಗಿ ನಾವು ಫೋಟೋಶೂಟ್ ಮಾಡಿಸ್ಕೊತಾ ಇರೋದು. ಸೊ ಅರಿಶಿನ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲ ಒಂದೇ ದಿನ ಆಗಿದೆ. ಮೇ ಬಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವ್ರಿಗೋಸ್ಕರ ಅಷ್ಟೇ. ಸೊ ಇದ್ರದ್ದು ಹಿಂದಿನ ವೀಡಿಯೋನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಒಂದ್ಸತಿ ಚೆಕ್ ಮಾಡ್ಬೋದು ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಅರಿಶಿನ ಶಾಸ್ತ್ರಕ್ಕೆ ಎಲ್ಲ ರೆಡಿಯಾಗಿ ಬಂದು ನಾವಿಲ್ಲಿ ಫೋಟೋಶೂಟ್ನ ಮಾಡಿಸ್ಕೊತಾ ಇದ್ವು. ಸೊ ನಾನು ನನ್ನ ತಂಗಿ ಕೀರು ಎಲ್ಲರೂ ಸೇರಿ ಒಂದು ಸ್ವಲ್ಪ ಹಾಗೆ ಫೋಟೋಸ್ನೆಲ್ಲ ವೀಡಿಯೋಸು ಕ್ಯಾಂಡಿಡ್ ವೀಡಿಯೋಸ್ ಎಲ್ಲ ಬೇಕಿತ್ತಲ್ಲ, ಸೊ ಅದರದ್ದು ಇಲ್ಲಿ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ರು. ಸೊ ನನಗೆ ಹೇಗಿತ್ತೋ ವೀಡಿಯೋಸ್ ಎಲ್ಲ ನನಗೆ ಹೇಗೆ ಕೊಟ್ಟಿದ್ದಾರೋ ಅದರಲ್ಲೇ ಸ್ವಲ್ಪ ಇದೆಲ್ಲ ಇಷ್ಟ ಆಗ್ಬೋದು ಎಲ್ರಿಗೂ ಅಂತ ಹೇಳಿ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಅಫ್ಕೋರ್ಸ್ ಇದರಲ್ಲಿ ಅರಿಶಿನ ಶಾಸ್ತ್ರ ಆಗಿರ್ಬೋದು ಮತ್ತು ಭತ್ತ ಕುಟ್ಟ ಶಾಸ್ತ್ರ ಆಗಿರ್ಬೋದು ಪ್ರತಿಯೊಂದು ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋನ ಯಾರು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಫೋಟೋಶೂಟ್ಸ್ ಎಲ್ಲ ಮಾಡಿಕೊಂಡ್ವು. ತುಂಬಾ ಚೆನ್ನಾಗಿತ್ತು ಅರಿಶಿನ ಶಾಸ್ತ್ರದ ದಿನ. ಬಳೆ ಶಾಸ್ತ್ರದಕ್ಕಿಂತ ಅರಿಶಿನ ಶಾಸ್ತ್ರ ತುಂಬ ಚೆನ್ನಾಗಿತ್ತು. ಜಾಸ್ತಿ ಫೋಟೋಸ್, ಜಾಸ್ತಿ ವಿಡಿಯೋಸ್ ಎಲ್ಲ ಶೂಟ್ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಾಯಿತು ಈ ಒಂದು ಅರಿಶಿನ ಶಾಸ್ತ್ರ ಅಂತ ಹೇಳ್ಬೋದು. ಇಲ್ಲಿ ನಾನು ಕೀರು ಆಮೇಲೆ ಸೃಷ್ಟಿ ಕೀರು ಇವರೆಲ್ಲ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಆದಮೇಲೆ ನೆಕ್ಸ್ಟು ಜ್ಯೇಷ್ಠ ಅವ್ರಿಗೆ, ಜ್ಯೇಷ್ಠ ಸೃಷ್ಟಿ ಇಬ್ಬರು ಒಂದೇ, ಕನ್ಫ್ಯೂಸ್ ಆಗಬೇಡಿ ಯಾರೂ. ಸೊ ಅದಾದಮೇಲೆ ಇಲ್ಲಿ ಅವ್ರಿಗೆ ಫೋಟೋಶೂಟ್ಸ್ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋತಾ ಇದ್ದಾರೆ. ಸೊ ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ. ಇದೆಲ್ಲ ಮದುವೆ ಅಂದಮೇಲೆ ಇದೇ ಇರುತ್ತೆ ಅಲ್ವಾ, ಸೊ ವೀಡಿಯೋಸ್ ಫೋಟೋಸ್ ಅಂತ ಎಲ್ಲ ಹೇಳ್ಬಿಟ್ಟು, ಸೊ ಹಾಗಾಗಿ ಇದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಾವೆಲ್ಲ ಕೂಡ ಒಳ್ಳೊಳ್ಳೆ ಪೋಸ್ನೆಲ್ಲ ಮಾಡಿದ್ದೀವಿ. ಸೊ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ, ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನನಗೂ ಕೂಡ ಖುಷಿ ಆಗುತ್ತೆ. ಹಾಗೆ ಇಲ್ಲೊಂದು ಸ್ವಲ್ಪ ಪೋಸಸ್ ಎಲ್ಲ ನಡೀತಾ ಇತ್ತು. ಎಲ್ಲರೂ ಗಾಗಲ್ಸ್ ಹಾಕ್ಕೊಂಡು ಚೆನ್ನಾಗಿ ಪೋಸ್ ಮಾಡಿದ್ವಿ. ಆ್ಯಂಡ್ ನಮ್ಮ ಪಾಪು ಅದರಲ್ಲಿ ಟಾಪ್ 1 ಅಂತಲೇ ಹೇಳ್ಬೋದು. ಅವಳು ಗಾಗಲ್ಸ್ ಬಿಡ್ತಾನೆ ಇರಲಿಲ್ಲ. 2 ಗಾಗಲ್ಸ್ ಇತ್ತು. ಸೊ ಅದರಲ್ಲಿ ಅವಳೇ ಒಂದು ಇಟ್ಕೊಂಡ್ಬಿಟ್ಟಿದ್ಲು, ನನಗೆ ಒಂದು ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾನು ಅವಳು ಎಲ್ಲ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಚೆನ್ನಾಗಿತ್ತು. ಸೊ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅರಿಶಿನ ಶಾಸ್ತ್ರ ಎಲ್ಲ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ನಮಗಂತೂ ತುಂಬಾ ಚೆನ್ನಾಗಾಯಿತು. ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಈ ಒಂದು ಶಾಸ್ತ್ರನ ಮುಗಿಸ್ಕೊಂಡ್ವು ಅಂತಲೇ ಹೇಳ್ಬೋದು. ಈಗ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ಸೊ ಸಂಜೆ ಒಂದು 6 ಗಂಟೆ ಆಗಿತ್ತು ಅನ್ಸುತ್ತೆ, 6-6:30 ಆಗಿಬಿಟ್ಟಿತ್ತು ಸ್ಟಾರ್ಟ್ ಆಗೋಷ್ಟೊತ್ತಿಗೆ. ಏಕೆ ಅಂತಂದರೆ ಒಂದೇ ದಿನ ಎಲ್ಲ ಮಾಡಬೇಕಿತ್ತಲ್ಲ. ಚಪ್ರ ಶಾಸ್ತ್ರ ಆಗಿರ್ಬೋದು, ಬಳೆ ಶಾಸ್ತ್ರ ಆಗಿರ್ಬೋದು, ದೇವ್ರ ತರೋ ಶಾಸ್ತ್ರ ಆಗಿರ್ಬೋದು, ಪೂಜೆ ಮಾಡೋದು, ಇದೆಲ್ಲ ಒಂದೇ ದಿನ ಇದ್ದಿದ್ದರಿಂದ ಎಲ್ಲದಕ್ಕೂ ಟೈಮ್ ಅಷ್ಟೇ ಟೈಮ್ ಬೇಕಿತ್ತು. ಯಾವುದ್ರಲ್ಲೂ ರೆಡ್ಯೂಸ್ ಮಾಡಿಕೊಂಡು ಅದನ್ನು ಮಾಡೋಣ ಇದನ್ನು ಮಾಡೋಣ ಅನ್ನೋ ಥರ ಇರಲಿಲ್ಲ. ಎಲ್ಲದೂ ಅಚ್ಚುಕಟ್ಟಾಗಿ ನಡಿಬೇಕಿತ್ತಲ್ಲ. ಸೊ ಸ್ವಲ್ಪ ಲೇಟ್ ಆಗ್ತಿತ್ತು. ಬಟ್ ಪರವಾಗಿಲ್ಲ, ಎಲ್ಲ ಚೆನ್ನಾಗಾಯಿತು, ಅದೇ ಖುಷಿ. ಸೊ ಅರಿಶಿನ ಶಾಸ್ತ್ರನೂ ಚೆನ್ನಾಗಾಯಿತು. ಸೊ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ.
ನಾನು ನಮ್ಮ ಪಾಪು ಫುಲ್ ಅಳ್ತಾಳೆ, ಅವ್ರ ಚಿಕ್ಕಿಗೆ ಏನೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ಲಾಸ್ಟ್ ಅಜ್ಜಿ ಮನೇಲಿ ಅಲ್ಲೆಲ್ಲ ನೀರು ಹಾಕಕ್ಕೆ ಹೋದಾಗ ಇವಳನ್ನೂ ಕರ್ಕೊಂಡೋಗಿದ್ರು, ನಾನು ಹೋಗಿರಲಿಲ್ಲ. ಸೊ ಅವಾಗ ಅಲ್ಲೆಲ್ಲ ಫುಲ್ ಬಡ್ಕೋತಿದ್ಲಂತ, ಏನೋ ಮಾಡ್ತಿದ್ದಾರೆ ನಮ್ಮ ಚಿಕ್ಕಿಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇವತ್ತು ಇನ್ನೆಷ್ಟು ಬಡ್ಕೋತಾಳೋ ಅಂತ ಭಯನೂ ಆಗಿತ್ತು ಒಂದು ಸ್ವಲ್ಪ. ಬಟ್ ಏನೋ ಆರಾಮಾಗಿದ್ಲಪ್ಪ. ಮೇ ಬಿ ಎಲ್ಲ ನೋಡಿ ಇದನ್ನು ಏನು ಮಾಡಲ್ಲ ನಮ್ಮ ಚಿಕ್ಕಿಗೆ ಅಂತ ಅನಿಸಿತ್ತೇನೋ. ಅದಕ್ಕೆ ಸುಮ್ಮನೆ ಅದನ್ನು ಒಂದು ಸ್ವಲ್ಪ ಅರ್ಶಿನ ಹಚ್ತೀನಿ ಅಂತ ತಾನೇ ತೊಗೊಂಡು ಹೋಗಿತ್ತು. ಒಂದು ಸ್ವಲ್ಪ ತಂಗೆ ಆಟ ಆಡ್ಕೊಂಡು ಅವ್ರ ಚಿಕ್ಕಿ ಜೊತೆ ಬಂತು. ಅವಳಿಗೆ ಯಾವಾಗಲೂ ಅವ್ರ ಚಿಕ್ಕಿ ಇರಲೇಬೇಕು. ಸೊ ಅಲ್ಲೂ ಕಿತಾಪತಿ ಅದನ್ನು ತೊಗೋತೀನಿ. ಆಮೇಲೆ ದೇವ್ರು ಮಾಡೋದು ಜಾಸ್ತಿ ಇಷ್ಟ ನನ್ನ ಮಗಳಿಗೆ. ಸೊ ಹಾಗಾಗಿ ಅಲ್ಲೋಗಿ ಗಂಧಕಡ್ಡಿ ತೊಗೊಂಡು ನಾನು ಪೂಜೆ ಮಾಡ್ತೀನಿ. ಗಂಧಕಡ್ಡಿ ಕಾಣಂಗಿಲ್ಲ, ಕರ್ಪೂರ ಕಾಣಂಗಿಲ್ಲ, ನಾನು ಪೂಜೆ ಮಾಡ್ತೀನಿ ಅಂತ ನಿಂತ್ಬಿಡ್ತಾಳೆ. ಅರ್ಶಿನ ಕುಂಕುಮ ಕಾಣಂಗಿಲ್ಲ, ನನಗೂ ಹಚ್ಚಿ ನನ್ನ ಸರಕ್ಕೂ ಹಚ್ಚಿರಿ ಅಂತ ನಿಂತ್ಕೊಬಿಡ್ತಾಳೆ. ಮಕ್ಕಳು ನಾವು ಮಾಡೋದನ್ನೆಲ್ಲ ನೋಡಿ ಕಲಿತಾವೆ ನೋಡಿ ಹೆಂಗೆ ಅಂತ. ಸೊ ಹೆಂಗೋ ಒಂದು ಸ್ವಲ್ಪ ಆರಾಮಾಗಿಲ್ಲಪ್ಪ. ಅರ್ಶಿನ ಶಾಸ್ತ್ರದ ದಿನ ಎಲ್ಲ ನಮಗೇನು ಟಾರ್ಚರ್ ಮಾಡಲಿಲ್ಲ, ಅದೇ ಒಂದು ಖುಷಿ ನಮಗೆ.
ಎಲ್ಲ ಹಚ್ಚಾದ್ಮೇಲೆ ಇವಾಗ ಒಂದು ಸ್ವಲ್ಪ ಪೋಸಸ್ ಎಲ್ಲ ಇವಾಗಿನ ಟ್ರೆಂಡ್ ಗೊತ್ತಲ್ಲ ನಿಮಗೇನೆ, ಆ ಥರ ಎಲ್ಲ ಫೋಟೋಸು ವೀಡಿಯೋಸ್ನೆಲ್ಲ ತಕ್ಕೊಂಡ್ರು. ಚೆನ್ನಾಗಿತ್ತು. ಚೆನ್ನಾಗಿ ಅರಿಶಿನ ಶಾಸ್ತ್ರ ಆಯಿತು. ಆ್ಯಂಡ್ ಅವತ್ತಂತೂ ಫುಲ್ಲು ಮಳೆ, ಹಿಂದಿನ ದಿನ ಎಲ್ಲ ಮಳೆ ಬಂದುಬಿಟ್ಟಿತ್ತು. ಹಾಗಾಗಿ ನಮ್ಮ ಮನೆ ಹತ್ರ ಎಲ್ಲ ಫುಲ್ಲು ಈ ಜಿಟ್ಟೆ ಹುಳ ಅಂತಾರಲ್ಲ ಅದು ಫುಲ್ ಆಗಿಬಿಟ್ಟಿತ್ತು. ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ನಮಗೆ ತೊಂದರೆನೇ ಕೊಡ್ತು ಆ ಹುಳ. ಯಾಕೆಂದರೆ ಫೋಕಸ್ ಲೈಟ್ ಹಾಕಿದ್ರು ಅದಕ್ಕೆಲ್ಲ ಫುಲ್ಲು ಮುತ್ಕೊಳ್ಳೋದು ಅಷ್ಟು ಲೈಟಿಗೆ. ಸೊ ಅದೊಂದು ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಿತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ತುಂಬ ಚೆನ್ನಾಗಾಯಿತು. ನೀರು ಹಾಕುವಾಗಲೂ ಅಷ್ಟೇ ನಾವು ವಿಡಿಯೋ ನೋಡ್ತಾ ಇದ್ರೆ ಅನ್ಕೋತಿರ್ತೀವಿ ಏನಂತ ಅಂದರೆ, ಅವತ್ತು ನಮ್ಮಮ್ಮ ಬಿಸಿನೀರು ತೊಗೊಂಬಂದು ಇಟ್ಬಿಟ್ಟಿದ್ರು. ಅದನ್ನು ಗೊತ್ತಿಲ್ಲದೇ ನನ್ನ ತಮ್ಮ ತೊಗೊಂಡು ಫುಲ್ ಬಕೆಟ್ನೇ ಬಗ್ಸ್ಬಿಟ್ಟಿದ್ದ. ಫುಲ್ ಜ್ಯೇಷ್ಠ ಅಂತೂ ಫುಲ್ ಕುಣ್ಕೊಂಡು ಎದ್ಬಿಟ್ಟಿದ್ರು. ಅಷ್ಟು ಬಿಸಿ ಬಿಸಿ ನೀರದು. ನಮಗೆ ಭಯ ಆಗ್ಬಿಟ್ಟಿತ್ತು, ಎಲ್ಲಿ ಮುಖ ಗಿಕ್ಕ ಎಲ್ಲ ಸುಟ್ಗಿಟ್ಟು ಹೋಗ್ಬಿಡ್ತಪ್ಪ, ಬೆನ್ನೆಲ್ಲ ಏನಾದರೂ ಆಗ್ಬಿಡ್ತೇನೋ ಅಂತ. ಅಷ್ಟು ಬಿಸಿ ಇತ್ತು. ಅಲ್ಲಿ ನೋಡಿ ನೀವೇ ನೋಡ್ತಿರ್ಬೋದು ಅವಳ ರಿಯಾಕ್ಷನ್, ಎದ್ದೇ ಬಿಟ್ಲು. ಅಷ್ಟು ಸುಟ್ಟಿತ್ತದು ಪಾಪ. ಬಟ್ ಏನೂ ಆಗಲಿಲ್ಲ, ದೇವ್ರ ದಯ. ಒಂಥರ ಚೆನ್ನಾಗಿತ್ತು. ಎಲ್ಲರೂ ನೋಡಿ ನಗಾಡ್ತಿದ್ರು, ಅಯ್ಯೋ ಬಿಸಿನೀರೇನೋ ಅಯ್ಯೋ ಅಂತ ಎಲ್ಲರೂ ಕೂಗ್ತಾಯಿದ್ರು. ಇಂಥ ಅಚಾನಕ್ ಎಲ್ಲ ಜಾಸ್ತಿ ಮದುವೆ ಮನೆಗಳಲ್ಲಿ ನಡೀತಾ ಇರುತ್ತೆ. ಆ್ಯಂಡ್ ಇದು ಭತ್ತ ಕುಟ್ಟ ಶಾಸ್ತ್ರ ಅಂತ. ಇದನ್ನ ಚತುರದಲ್ಲೇ ಭತ್ತ ಕುಟ್ಟಿ ಈ ಭತ್ತದಲ್ಲೇ ಬೆಳಗ್ಗೆಗೆ ಹಸೆ ಬರೀತಾರೆ. ಬಟ್ ನಮ್ಮ ಅವ್ರ ಕಡೆ ಹಸೆ ಬರೆಯೋದೆಲ್ಲ ಏನೂ ಇರಲಿಲ್ಲ ಅನ್ನೋ ರೀಸನ್ಗೆ ನಾವು ಮನೇಲೇ ಮಾಡಿಬಿಡೋಣ, ಮತ್ತು ಇನ್ನೇನು ಚೌಟ್ರಿಲಿ ಬೇರೆ ಅಂತ ಹೇಳಿಬಿಟ್ಟು ಇಲ್ಲೇ ಮನೇಲೇ ಭತ್ತ ಕುಟ್ಟ ಶಾಸ್ತ್ರನೂ ಮುಗಿಸ್ಕೊಂಡ್ವು. ಅರ್ಶಿನ ಎಲ್ಲ ಹಾಕಿದ್ಮೇಲೆ ಮತ್ತೆ ನಮ್ಮ ಕಡೆ ಒಟ್ಟಕ್ಕಿ ಇಡೋ ಶಾಸ್ತ್ರ ಮಾಡ್ತಾರೆ. ಸೊ ಅದನ್ನು ಕೂಡ ಮಾಡಿದ್ವಿ ನಾವು. ಲಾಸ್ಟಿಗೆ ಭತ್ತ ಎಲ್ಲ ಕುಟ್ಟು ಮುಗಿಸಿದ್ಮೇಲೆ ಒಂದು 5 ಜನ ಅಥವಾ 9 ಜನ ಒಟ್ಟಿಗೆ ಅಕ್ಕಿ ಇಟ್ಕೊಂಡು ಒಂದೇ ಸತಿ ಅಕ್ಷತೆ ಹಾಕ್ತಾರೆ. ಸೊ ಇದನ್ನು ಒಟ್ಟಕ್ಕಿ ಅಂತ ಹೇಳ್ತಾರೆ. ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಇದ್ರದ್ದು ಕಂಟಿನ್ಯೂಷನ್ ವ್ಲಾಗ್ನು ಕೂಡ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಹಾಗೆಯೇ ಲಾಸ್ಟ್ ವೀಡಿಯೋಸ್ನೆಲ್ಲ ಏನಿದೆ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.